ಕಣ್ಣಿನ ರೆಪ್ಪೆಯ ಮೇಲೆ ಗುಳ್ಳೆ ತರ ಯಾಕೆ ಬರುತ್ತೆ ಅಂತ ಇವತ್ತು ತಿಳಿದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುಷಮಾ ಸೂರಂ, ಕನ್ಸಲ್ಟೆಂಟ್ ಆಫ್ಥಲ್ಮಾಲಜಿಸ್ಟ್. ರೆಪ್ಪೆ ಒಳಗಡೆ ಇರುವಂತಹ ಎಣ್ಣೆ ಗ್ರಂಥಿಗಳು ಇನ್ಫೆಕ್ಷನ್ ಆಗಿರುವುದರಿಂದ ಅಥವಾ ಐಲ್ಯಾಶ್ ಹೇರ್ ಫಾಲಿಕಲ್ ಇನ್ಫೆಕ್ಷನ್ ಆಗಿರೋದ್ರಿಂದ ಈ ಥರ ಗುಳ್ಳೆ ಬರಬಹುದು. ಇದರಲ್ಲಿ ಕಣ್ಣು ನೋವಿರುತ್ತೆ, ರೆಪ್ಪೆ ಊದ್ಕೊಂಡಿರುತ್ತೆ, ಸ್ಕಿನ್ ಎಲ್ಲ ಕೆಂಪಾಗಿರುತ್ತೆ, ಕೆಲವೊಂದು ಸತಿ ಪಸ್ ಪಾಯಿಂಟನ್ನು ಕಾಣಿಸ್ತಿರತ್ತೆ. ಈ ಥರ ಇದ್ದರೆ ಬೆಚ್ಚಗಿನ ಒತ್ತಡೆ ಅಂದರೆ ವಾರ್ಮ್ ಕಂಪ್ರೆಸಸ್ ಮಾಡಬಹುದು. ಒಂದು 3 to 4 times 10 to 15 minutes ಆ ಥರ ಮಾಡಬಹುದು. ಅದ್ರ ಜೊತೆಗೆ ಆಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್, ಆಂಟಿಬಯೋಟಿಕ್ ಐ ಆಯಿಂಟ್ಮೆಂಟ್ ಅಥವಾ ಐ ಡ್ರಾಪ್ಸ್ ಯೂಸ್ ಮಾಡಬೇಕಾಗತ್ತೆ. ಇನ್ನೊಂದು ಥರ ಗುಳ್ಳೆನೂ ಬರಬಹುದು. ಇದು ಎಣ್ಣೆ ಗ್ರಂಥಿಗಳ ಓಪನಿಂಗ್ ಬ್ಲಾಕ್ ಆಗಿರುವುದರಿಂದ ಬರುತ್ತೆ. ಇದು ಅಂಚಿನಿಂದ ಸ್ವಲ್ಪ ದೂರ ಇರುತ್ತೆ. ಇದರಲ್ಲಿ ನೋವೇನು ಇರೋದಿಲ್ಲ. ನಿಮಗೆ ಸುಮಾರು ದಿನದಿಂದ ಇದು ಇದ್ದಿರಬಹುದು. ಇದಕ್ಕೇನು ಬೆಚ್ಚಗಿನ ಒತ್ತಡೆ ಮಾಡಬಹುದು. ಔಷಧಿಗಳದಿಂದ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಒಂದು ಸಣ್ಣ ಪ್ರೊಸೀಜರ್ ಮಾಡಿ ಕ್ಲೀನ್ ಮಾಡಬೇಕಾಗತ್ತೆ. ಕೆಲವರಿಗೆ ಈ ಗುಳ್ಳೆಗಳು ಪದೇ ಪದೇ ಬರ್ತಾ ಕಡಿಮೆ ಆಗ್ತಾ ಇರುತ್ತೆ. ಇದು ಕಣ್ಣು ತುಂಬಾ ಸ್ಟ್ರೈನ್ ಆಗಿರುವುದರಿಂದ ಆಗತ್ತೆ. ಇದು ತಪ್ಪಿಸಲು ಏನೇನು ಪ್ರಿಕಾಷನ್ಸ್ ತಗೋಬೇಕಂದ್ರೆ, ಆದಷ್ಟನ್ನ ನಾವು ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡಬೇಕಾಗತ್ತೆ. ಸ್ಕ್ರೀನ್ ನೋಡುವಾಗನೂ 20-20-20 ರೂಲ್ನ ಫಾಲೋ ಮಾಡಬೇಕಾಗತ್ತೆ. ಸರಿಯಾದ ಪವರ್ ಕನ್ನಡಕ ಬಳಸುವುದು, ಯಾವಾಗಲೂ ಬಳಸುವುದು ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ನೀವು ಡಯಾಬಿಟಿಕ್ ಇದ್ದರೆ ಬ್ಲಡ್ ಶುಗರ್ ಲೆವೆಲ್ಸು ಆದಷ್ಟು ಚೆನ್ನಾಗಿ ಕಂಟ್ರೋಲಲ್ಲಿ ಇಟ್ಕೋಬೇಕಾಗತ್ತೆ. ನಿಮ್ಮ ಇಮ್ಯುನಿಟಿನ ಇಂಪ್ರೂವ್ ಮಾಡೋಕ್ಕೆ ವೈಟಮಿನ್ ಎ ಮತ್ತು ಆ್ಯಂಟಾಕ್ಸಿಡೆಂಟ್ಸು ಚೆನ್ನಾಗಿರೋದು ಆಹಾರ ಪದಾರ್ಥಗಳು ಅಂದರೆ ಬಣ್ಣದ ತರಕಾರಿ ಮತ್ತು ಹಣ್ಣುಗಳು, ಆ ಥರ ಫುಡ್ಸು ತಗೋಬೇಕಾಗತ್ತೆ.